ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 4 ಅಂಕದ ಪ್ರಶ್ನೆಗಳು, ಪ್ರಮುಖ ಪ್ರಶ್ನೆಗಳು ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಹಾಗೂ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ನೀವು ಇಷ್ಟು ಪ್ರಶ್ನೆಗಳನ್ನು ಓದಿಕೊಂಡಿದ್ದೇ ಆದಲ್ಲಿ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ 4 ಅಂಕದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದರು. ಇದೇ ಉತ್ತರಗಳನ್ನು ಬರೀಬೇಕು. ಅಥವಾ ಪ್ರಶ್ನೆ ನೋಡಿ, ಇದನ್ನು ಯಾವ ರೀತಿ ಕೊಡ್ತಾನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿತು, ಸಮರ್ಥಿಸಿ ಅಂತ ಕೇಳ್ತಾನೆ. ಇವೆರಡು ಪ್ರಶ್ನೆಗಳನ್ನು ಕೇಳಿದರೆ ಒಂದೇ ಉತ್ತರ ಬರೀಬೇಕಾಗ್ತದೆ. ಅದೇನಪ್ಪ ಅಂದರೆ, ಇವರು ಶಿಕ್ಷಣದ ಶುಲ್ಕವನ್ನು ರದ್ದು ಮಾಡ್ತಾರೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೆರವನ್ನು ನೀಡ್ತಾರೆ, ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುತ್ತಾರೆ, ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ, ಹಾಗೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಮಾಡ್ತಾರೆ, ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ, ಹೊಸ ರೈಲು ಮಾರ್ಗಗಳ ನಿರ್ಮಾಣ ಮಾಡ್ತಾರೆ, ಕೈಗಾರಿಕೆಗಳ ಸ್ಥಾಪನೆಯನ್ನು ಮಾಡ್ತಾರೆ. ಓಕೆನಾ? ಇಷ್ಟು ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತಾವ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ ಅಂತ ಕೇಳ್ತಾನೆ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಟ, ಹಾಗೆಯೇ ಸೈನಿಕರನ್ನು ಸಂಘಟಿಸ್ತಾನೆ, ಗುಪ್ತ ಸಭೆಗಳನ್ನು ನಡೆಸಿದನು, ತಾಲೂಕು ಕಚೇರಿ ಖಜಾನೆಗಳ ಲೂಟಿಯನ್ನು ಮಾಡಿದರು, ನಂದಗಡ ಖಾನಾಪುರಗಳಲ್ಲಿ ಕಾರ್ಯಾಚರಣೆ, ಸಂಚಿಗೆ ಬಲಿಯಾಗಿ ಬಂಧನ, ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಇಷ್ಟು ಪಾಯಿಂಟ್ಗಳನ್ನು ಬರೆದ್ರೆ ನಿಮಗೆ 4 ಅಂಕಗಳು ಈಸಿಯಾಗಿ ಸಿಗ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ದೋಂಡಿಯಾ ವಾಗನ ಪಾತ್ರವನ್ನು ವಿವರಿಸಿ ಅಂತ ಕೇಳ್ತಾನೆ. ಹೈದರ್ ಅಲಿ ಸೈನ್ಯದಲ್ಲಿ ಸೇರಿರ್ತಾನೆ, ಅತೃಪ್ತ ಸೈನಿಕರ ಸಂಘಟನೆಯನ್ನು ಮಾಡ್ತಾನೆ, ಶಿವಮೊಗ್ಗ ಬಿದನೂರು ಕೋಟೆಯನ್ನು ವಶಪಡಿಸಿಕೊಳ್ತಾನೆ, ವೆಲೆಸ್ಲಿಯಿಂದ ದಂಗೆ ಹತ್ತಿಕ್ಕಲು ಪ್ರಯತ್ನ ಆಗ್ತದೆ, ಪಾಳೆಗಾರರಿಂದ ದೋಂಡಿಯಾನಿಗೆ ಪ್ರೋತ್ಸಾಹ ಒದಗ್ತದೆ, ಫ್ರೆಂಚರಿಂದ ದೋಂಡಿಯಾಗೆ ಸಹಾಯ ಹಸ್ತ ನೀಡ್ತಾರೆ, ಶಿಕಾರಿಪುರ ಕೋಟೆಯನ್ನು ಪುನಃ ಗೆದ್ದುಕೊಳ್ತಾನೆ, ಕೊನಗಲ್ನಲ್ಲಿ ದೋಂಡಿಯಾನ ಹತ್ಯೆ ಆಗ್ತದೆ. ಸೊ ಇಷ್ಟು ಬರೆದ್ರೆ 4 ಅಂಕಗಳು ಸಿಗ್ತಾವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ ಅಂತ ಕೇಳ್ತಾರೆ. ಕಾಂಗ್ರೆಸ್ನ ಪ್ರಾರಂಭದ 20 ವರ್ಷ, ಇನ್ನು ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆಯನ್ನು ಇಡ್ತಾರೆ ಅವರು. ನವರೋಜಿ, ರಾನಡೆ, ಗೋಖಲೆ, ಬ್ಯಾನರ್ಜಿ ಅವರು ಪ್ರಮುಖರಾಗಿರ್ತಾರೆ ಮಂದಗಾಮಿಗಳಲ್ಲಿ. ಬ್ರಿಟಿಷರ ಆಳ್ವಿಕೆಯಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾರೆ. ಇವರು ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡಲಿಕ್ಕೆ ಬಯಸ್ತಾರೆ, ಸೈನಿಕರ ವೆಚ್ಚವನ್ನು ಕಡಿತಗೊಳಿಸ್ತಾರೆ, ಕೈಗಾರಿಕೆ ಉತ್ತಮ ಶಿಕ್ಷಣದ ಬೇಡಿಕೆಯನ್ನು ನೀಡ್ತಾರೆ, ಬ್ರಿಟಿಷ್ ಆಳ್ವಿಕೆ ದುಷ್ಪರಿಣಾಮಗಳ ಬಗ್ಗೆ ಅವಲೋಕನೆಯನ್ನು ಮಾಡ್ತಾರೆ, ಹಾಗೂ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಇಷ್ಟು ಜನ ಏನು ಮಂದಗಾಮಿಗಳಿರ್ತಾರಲ್ಲ ಇವರು ನೆರವೇರಿಸ್ತಾರೆ. ಓಕೆ, ಇದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಗೋಣ. ಅರವಿಂದ್, ತಿಲಕ್ ಹಾಗೂ ಬಿಪಿನ್ ಇವರು ಪ್ರಮುಖರಾಗಿರ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ. ತೀವ್ರಗಾಮಿಗಳಲ್ಲಿ ಅರವಿಂದ್ ಘೋಷ್ ಆಗಿರ್ಬೋದು, ತಿಲಕ್ ಆಗಿರ್ಬೋದು, ಹೀಗೆ ಬಿಪಿನ್ ಚಂದ್ರಪಾಲ್ ಆಗಿರ್ಬೋದು, ತಿಲಕರಾಗಿರ್ಬೋದು, ಇವರೆಲ್ಲರೂ ಏನಾಗಿರ್ತಾರೆ ಅಂದ್ರೆ ತೀವ್ರವಾದಿಗಳಾಗಿರ್ತಾರೆ. ಇವರು ಸ್ವದೇಶಿ ಚಳುವಳಿಯನ್ನು ನಡೆಸ್ತಾರೆ, ಸ್ವಯಂ ಆಳ್ವಿಕೆಗೆ ಒತ್ತಾಯವನ್ನು ಮಾಡ್ತಾರೆ, ಪೂರ್ಣ ಸ್ವರಾಜ್ಯ ಪಡೆಯುವುದೇ ಇವರ ಗುರಿಯಾಗಿರ್ತದೆ, ಧಾರ್ಮಿಕ ಆಚರಣೆಗಳು ನಡೆಸ್ತಾರೆ. ಹಾಗೆಯೇ ತಿಲಕರು ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಎಂದು ಹೇಳ್ತಾರೆ. ಹಾಗೆ ಗಣೇಶ, ಶಿವಾಜಿ ದುರ್ಗಾ ಪೂಜೆ ಮೂಲಕ ಸಂಘಟನೆಯನ್ನು ಮಾಡ್ತಾರೆ. ತಿಲಕರಿಂದ ಕೇಸರಿ ಮತ್ತು ಮರಾಠ ಪತ್ರಿಕೆ ಆರಂಭವಾಗ್ತದೆ. ಇಷ್ಟು ಪಾಯಿಂಟ್ಸ್ಗಳನ್ನು ಬರಿಬೇಕಾಗ್ತದೆ. ನೀವು ಏನಪ್ಪ ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವನ್ನು ಬರೀರಿ ಅಂದರೆ ಇಷ್ಟು ಪಾಯಿಂಟನ್ನು ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು ಅಂತ ಇದೆ. ಈ ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಇದು. ಸೊ ದಯವಿಟ್ಟು ಇದನ್ನ ಪೂರ್ಣ ಪ್ರಮಾಣದಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ. ವಿದೇಶದಲ್ಲಿದ್ದ ಭಾರತೀಯರ ಸಂಘಟನೆಯನ್ನು ಮಾಡ್ತಾರೆ. ನೆಕ್ಸ್ಟು ಸಮಾಜವಾದಿ ಪಕ್ಷದ ಸ್ಥಾಪನೆಯನ್ನು ಮಾಡ್ತಾರೆ. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರು ಕಟ್ತಾರೆ. ಹಾಗೆಯೇ ರೇಡಿಯೋ ಮೂಲಕ ಭಾಷಣಗಳು, INA ಮುಖಂಡತ್ವವನ್ನು ವಹಿಸ್ತಾರೆ. ನೆಕ್ಸ್ಟು ದೆಹಲಿ ಚಲೋಗೆ ಕರೆಯನ್ನು ನೀಡ್ತಾರೆ. ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಅಂತ ಕರೆಯನ್ನು ಹೊರಡಿಸ್ತಾರೆ. ಬರ್ಮಾ ಗಡಿಯ ಮೂಲಕ ಸಶಸ್ತ್ರ ಹೋರಾಟವನ್ನು ಮಾಡ್ತಾರೆ. ಈ ಎಲ್ಲ ಪಾಯಿಂಟ್ಗಳು ಏನಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ರವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರವನ್ನು ತಿಳಿಸುವಂತಹದ್ದು ಆಗಿರ್ತವೆ. ಓಕೆನಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ,
7ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟವನ್ನು ವಿವರಿಸಿ ಅಂತ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ, ಸಾಮಾಜಿಕ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇವರು ತಮ್ಮ ಪಣವನ್ನು ಇಡ್ತಾರೆ. ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟವನ್ನು ಮಾಡ್ತಾರೆ. ಮಹಾಡ್ ಮತ್ತು ಕಾಲಾರಾಮ್ ಚಳವಳಿಗಳನ್ನು ನಡೆಸ್ತಾರೆ. ಜನತಾ ಮೂಕನಾಯಕ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿರ್ತಾರೆ. ಅಸ್ಪೃಶ್ಯತಾ ಆಚರಣೆಯ ವಿರುದ್ಧ ಕಾನೂನಿನ ರಕ್ಷಣೆಯನ್ನು ಮಾಡ್ತಾರೆ. ಕೃಷಿ ಕಾರ್ಮಿಕರ ಏಳಿಗೆಗಾಗಿ ದುಡಿತಾರೆ. ಈ ಎಲ್ಲ ಅಂಶಗಳು ಏನನ್ನ ತೋರಿಸ್ತಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟವನ್ನು ವಿವರಿಸುವಂಥದ್ದಾಗಿರ್ತವೆ. ಇನ್ನು 8ನೇ ಪ್ರಶ್ನೆ, ಭ್ರಷ್ಟಾಚಾರ ನಿಯಂತ್ರಿಸಲು ಕೈಗೊಂಡ ಕ್ರಮಗಳನ್ನು ವಿಶ್ಲೇಷಿಸಿ ಅಂತ ಇದೆ. ಲೋಕಪಾಲ ಸಂಸ್ಥೆ ಸ್ಥಾಪನೆ ಆಗಿರ್ಬೋದು, ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ, ಕೇಂದ್ರೀಯ ಜಾಗೃತ ಆಯೋಗದ ಸ್ಥಾಪನೆ ಆಗ್ತದೆ. ಭ್ರಷ್ಟಾಚಾರ ತಡೆ ಕಾಯ್ದೆ 1988ರಲ್ಲಿ ಜಾರಿಗೆ ಬರ್ತದೆ. ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಜಾರಿಗೆ ಬರ್ತದೆ. CC ಕ್ಯಾಮ್ರಾಗಳ ಅಳವಡಿಕೆ, ಆಫೀಸ್ ವ್ಯವಸ್ಥೆ ಜಾರಿ ಹಾಗೂ ಸಕಾಲ ಜನಸ್ಪಂದನ ಯೋಜನೆಗಳ ಜಾರಿ ಬರ್ತದೆ. ಸೊ ಈ ಎಲ್ಲ ಅಂಶಗಳು ಭ್ರಷ್ಟಾಚಾರ ನಿಯಂತ್ರಿಸಲು ಕೈಗೊಂಡಿರ್ತಕ್ಕಂಥ ಕ್ರಮಗಳು ಆಗ್ತವೆ. ಇನ್ನು 9ನೇ ಪ್ರಶ್ನೆ, ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥದ್ದು ಪ್ರಶ್ನೆ, ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ಕೈಗೊಂಡ ಕ್ರಮಗಳು ಯಾವುವು, ಅಥವಾ ಇತ್ತೀಚೆಗೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆಯಾಗುತ್ತಿದೆ, ಚರ್ಚಿಸಿ. ಈ 2 ಪ್ರಶ್ನೆಗಳಿಗೂ ಒಂದೇ ಉತ್ತರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಜಾರಿಗೆ ಬಂತು. ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಒದಗಿಸಿದರು. ರಾಷ್ಟ್ರೀಯ ಹಾಗೂ ರಾಜ್ಯ ಮಹಿಳಾ ಆಯೋಗಗಳು ಬಂದವು. ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಆಯಿತು. ಸಖಿ ಒನ್ ಸ್ಟಾಪ್ ಸೆಂಟರ್ಗಳ ಸ್ಥಾಪನೆ ಮಾಡಿದರು. ಕೌಟುಂಬಿಕ ದೌರ್ಜನ್ಯದಿಂದ ರಕ್ಷಣೆ ಕಾಯ್ದೆಯನ್ನು 2005ರಲ್ಲಿ ಹೊರಡಿಸಿದರು. ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿಯನ್ನು ಒದಗಿಸಿದರು. ಮಹಿಳಾ ಸಹಾಯವಾಣಿ 1991 ಸೌಲಭ್ಯವನ್ನು ಒದಗಿಸಿದರು. ಈ ಎಲ್ಲ ಅಂಶಗಳು ಏನನ್ನು ಸೂಚಿಸ್ತಪ್ಪ ಅಂದರೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆ ಆಗುತ್ತಿದೆ ಅನ್ನೋದನ್ನು ತಿಳಿಸ್ತವೆ. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 10ನೇ ಪ್ರಶ್ನೆ, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಉಪಕ್ರಮಗಳು ಯಾವುವು ಅಂತ ಇದೆ. ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣಾ ಕಾಯ್ದೆ 2019, ಸಮಗ್ರ ಪುನರ್ವಸತಿ ಉಪಯೋಜನೆಯನ್ನು ಜಾರಿ ಮಾಡ್ತಾರೆ. ರಾಷ್ಟ್ರೀಯ ಪರಿಷತ್ ರಚನೆ ಆಗ್ತದೆ. ಗರಿಮಾ ಗೃಹಗಳ ನಿರ್ಮಾಣವಾಗ್ತದೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಬಿಡುಗಡೆ ಆಗ್ತದೆ. ಇನ್ನು ಸ್ಮೈಲ್ ಯೋಜನೆ ಜಾರಿಗೆ ಬರ್ತದೆ. ರಾಷ್ಟ್ರೀಯ ನೀತಿ ಜಾರಿಗೆ ಬರ್ತದೆ. ಕರ್ನಾಟಕ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ 2017ರಲ್ಲಿ ಜಾರಿಗೆ ಬರ್ತದೆ. ಇನ್ನು 11ನೇ ಪ್ರಶ್ನೆ, ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡ ಕ್ರಮಗಳೇನು ಅಂತ ಇದೆ. ಇಂಪಾರ್ಟೆಂಟ್ ಪ್ರಶ್ನೆ ಆಗೈತಿದೆ. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988ರಲ್ಲಿ ಜಾರಿಗೆ ಬರ್ತದೆ. ಸರ್ವ ಶಿಕ್ಷಣ ಅಭಿಯಾನ 2001ರಲ್ಲಿ ಜಾರಿಗೆ ಬರ್ತದೆ. ದಿವ್ಯಾಂಗ ಮಕ್ಕಳು, ಮಹಿಳಾ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡ್ತಾರೆ. ಶಿಕ್ಷಣ ಹಕ್ಕು ಕಾಯ್ದೆ 2009ರಲ್ಲಿ ಜಾರಿ ಬರ್ತದೆ. ಸಾಕ್ಷರ ಭಾರತ ಕಾರ್ಯಕ್ರಮ 2009ರಲ್ಲಿ ಜಾರಿಯಾಗ್ತದೆ. ಹಾಗೆಯೇ 21ನೇ ವಿಧಿಯ ಪ್ರಕಾರ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ತಾರೆ. 2018ರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮವನ್ನು ಜಾರಿ ಮಾಡ್ತಾರೆ. ನವಭಾರತ ಸಾಕ್ಷರತಾ ಕಾರ್ಯಕ್ರಮವನ್ನು ತರ್ತಾರೆ. ಓಕೆನಾ. ಈ ಎಲ್ಲ ಅಂಶಗಳು ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರತಕ್ಕಂಥ ಕ್ರಮಗಳಾಗ್ತವೆ. 12ನೇ ಪ್ರಶ್ನೆ, ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನಾವು. ಮಣ್ಣಿನ ಸವೆತಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ಬರೆಯಿರಿ ಅಂತ ಇದೆ. ಕಾರಣಗಳನ್ನು ನೋಡ್ತಗೋಣ. ಅರಣ್ಯಗಳ ನಾಶ, ಹೆಚ್ಚು ಮೇಯಿಸುವುದು, ಅವೈಜ್ಞಾನಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆ. ಪರಿಣಾಮಗಳನ್ನು ನೋಡ್ತಗೋಣ. ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗೋದು, ನದಿಗಳ ಪಾತ್ರ ಬದಲಾಗೋದು, ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಹಾಗೂ ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮವನ್ನು ಬೀರ್ತದೆ. ಇವೆರಡು ಪರಿಣಾಮಗಳು ಮತ್ತು ಕಾರಣಗಳನ್ನು ಬರೆದು ನಮಗೆ ಪೂರ್ಣ ಪ್ರಮಾಣದಲ್ಲಿ ಅಂಕಗಳು ದೊರೆಯುತ್ತದೆ. ಓಕೆ. ಇನ್ನು ನೆಕ್ಸ್ಟ್ ನೋಡಿ, 13ನೇ ಪ್ರಶ್ನೆ, ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳನ್ನು ಬರೆಯಿರಿ ಅಂತ ಇದೆ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡೋದು, ಅಡ್ಡ ಬದುಗಳನ್ನು ನಿರ್ಮಾಣ ಮಾಡೋದು, ಹಂತ ಹಂತವಾಗಿ ವ್ಯವಸಾಯ ಮಾಡೋದು, ಅರಣ್ಯ ನಾಶವನ್ನು ತಡೆಗಟ್ಟೋದು, ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹಿಸುವುದು, ಹಾಗೆಯೇ ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು. ಅಷ್ಟೇ ಅಲ್ಲದೆ ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ. ಈ ಎಲ್ಲ ಅಂಶಗಳನ್ನು ಬರೆದ್ರೆ ಇದೇನಾಗ್ತದಪ್ಪ ಅಂದ್ರೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಆಗ್ತದೆ. ಓಕೆನಾ. 14ನೇ ಪ್ರಶ್ನೆ ಇಂಪಾರ್ಟೆಂಟ್, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಬರೆಯಿರಿ ಅಂತ ಇದೆ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು ಆಗಿರಬಹುದು, ಮಾರುಕಟ್ಟೆ, ನೆಕ್ಸ್ಟು ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರು ಸೌಲಭ್ಯ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು. ಈ ಎಲ್ಲ ಅಂಶಗಳು ಏನು ಮಾಡ್ತಪ್ಪ ಅಂದರೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಅತ್ಯಂತ ಪ್ರಭಾವ ಬೀರುವ ಅಂಶಗಳು ಆಗಿರ್ತವೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು 4 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋದ್ವಿ. ಇಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೊಂಡಿದ್ದಾದಲ್ಲಿ ಸುಲಭವಾಗಿ 16 ಅಂಕಗಳನ್ನು ಪಡಿಬಹುದು. 4 ಅಂಕದ 4 ಪ್ರಶ್ನೆಗಳಿರ್ತಾವೆ, 16 ಅಂಕ ಈಸಿಯಾಗಿ ಪಡ್ಕೋಬಹುದು ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದ ತಿಳಿಸ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.